ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಗೀತಾ ಮಹಾತ್ಮೆಯನ್ನು ನೋಡುವ. ಶ್ರೀಮದ್ ಭಗವದ್ಗೀತೆಯನ್ನು ಉಪದೇಶ ಮಾಡಿದಂತಹ ಭಗವಾನ್ ಕೃಷ್ಣನು ಅರ್ಜುನನಿಗೆ ಅನೇಕ ರೀತಿಯಾದಂತಹ ತತ್ವಗಳನ್ನು ಬೋಧಿಸಿದಂತಹ ಗೀತಾ ಜಯಂತಿ ಅಂತ ಆಚರಿಸಲಾಗ್ತಾ ಇದೆ. ಅದರ ನಿಮಿತ್ತವಾಗಿ ಗೀತಾ ಮಹಾತ್ಮೆಯ ಒಂದು ಶ್ಲೋಕವನ್ನು ಉದಾಹರಿಸೋಣ. ಗೀತಾಶಾಸ್ತ್ರಂ ಪುಣ್ಯಂ ಯಪ್ಪಟೇತ್ ಪ್ರಯತಪ್ಪಮಾನ್ ವಿಷ್ಣೋ ಪದಮೋ ಆಪ್ನೋತಿ ಭಯಶೋಕಾದಿವರ್ಜಿತಃ. ಅಂದರೆ ಗೀತಾಶಾಸ್ತ್ರ ಅನ್ನುವಂತಹ ಪುಣ್ಯಪ್ರದವಾದಂತಹ ತತ್ವಗಳನ್ನು ಅರ್ಥ ಮಾಡಿಕೊಂಡವನು ಊರ್ಧ್ವಮುಖವಾಗಿ ತನ್ನ ಉನ್ನತ ಲೋಕಗಳಿಗೆ ಹೋಗುವಂತಹ ಒಂದು ದಾರಿದೀಪವಾಗಿದೆ. ಅದರಲ್ಲಿ ಹೇಳ್ತಾರೆ, ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಅಂದರೆ ನಮ್ಮ ಈ ಜನ್ಮದಲ್ಲಿ ಅನೇಕ ಪಾಪಗಳನ್ನು ಮಾಡಿರ್ಬೋದು, ಪೂರ್ವಜನ್ಮದಲ್ಲಿಯೂ ಮಾಡಿದಂತಹ ಪಾಪಗಳು ನಷ್ಟವಾಗಲಿಕ್ಕೆ ಭಗವದ್ಗೀತೆಯ ಉಪದೇಶಗಳು ನಮಗೆ ಬಹಳಷ್ಟು ಉಪಕಾರಿಯಾಗಿವೆ ಅನ್ನೋದು ತಾತ್ಪರ್ಯ. ಇಲ್ಲಿ ಹೇಳ್ತಾರೆ, ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಅಂದರೆ ಪ್ರಾಣಾಯಾಮಗಳನ್ನು ನಾವು ಮಾಡಿದಾಗ ನಮ್ಮ ಪ್ರಾಣಗಳು ಪರಿಶುದ್ಧವಾಗ್ತವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇತ್ಯಾದಿ ಪಂಚಪ್ರಾಣಗಳನ್ನು ನಾವು ಪರಿಶುದ್ಧಗೊಳಿಸಿ ನಮ್ಮ ಆತ್ಮ ಉದ್ಧಾರಕ್ಕಾಗಿ ಗೀತೆಯನ್ನು ಅನುಸಂಧಾನ ಮಾಡುವ ಅನ್ನೋದು ತಾತ್ಪರ್ಯ. ಇದೇ ರೀತಿ ಅನೇಕ ಮಹಾತ್ಮೆಯ ಶ್ಲೋಕಗಳನ್ನು ಉದ್ಧರಿಸಿ ಶ್ರೀಮದ್ ಭಗವದ್ಗೀತೆ ಪ್ರಾರಂಭ ಹೇಗಾಗುತ್ತೆ ಅನ್ನೋದನ್ನು ಸ್ವಲ್ಪ ನೋಡುವ. ಇತ್ತೀಚೆಗೆ ನಮ್ಮ ವಿಶ್ವಸಂಸ್ಥೆಯ ಅಡಿಯಲ್ಲಿ ಹೇಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ 21ನೇ ತಾರೀಕಿಗೆ ಆಚರಿಸಲಿಕ್ಕೆ ಮನ್ನಣೆ ದೊರಕಿದೆಯಲ್ಲ, ಅದೇ ರೀತಿ ವಿಶ್ವ ಧ್ಯಾನ ದಿನಾಚರಣೆ ಇದನ್ನು ಆಚರಿಸಲಿಕ್ಕೂ ಕೂಡ ನಮಗೆ ಮನ್ನಣೆ ದೊರಕಿದ್ದು ನಮ್ಮ ದೇಶದ ಒಂದು ಸಂಸ್ಕೃತಿಯ ಮಹಾನ್ ಅದರಲ್ಲಿ ಅಡಕವಾಗಿರುವಂತಹ ತತ್ವಗಳೇ ಇದಕ್ಕೆ ಕಾರಣ. ಆದ್ದರಿಂದ ಧ್ಯಾನವನ್ನು ಅಭ್ಯಾಸ ಮಾಡಲಿಕ್ಕೆ ಗೀತೆಯ ಮಾರ್ಗದರ್ಶನ ಬಹಳಷ್ಟು ನಮಗೆ ಸಹಾಯಕಾರಿಯಾಗಿದೆ. ಭಗವದ್ಗೀತೆಯನ್ನು ಒಂದೊಂದೇ ಅಧ್ಯಾಯವನ್ನು ಅನುಸಂಧಾನ ಮಾಡುತ್ತಾ ನಾವು ಪ್ರತಿನಿತ್ಯ ಸಾಧನೆ ಮಾಡುವ. ಭಗವದ್ಗೀತೆ ಪ್ರಾರಂಭವಾಗಿದ್ದು ಯುದ್ಧ ಕ್ಷೇತ್ರದಲ್ಲಿ. ಅಲ್ಲಿ ಸಂಜಯನ ದಿವ್ಯ ದೃಷ್ಟಿಯಲ್ಲಿ ಗೋಚರವಾದಂತಹ ದೃಶ್ಯಗಳನ್ನು ಆ ಶ್ಲೋಕಗಳ ರೂಪದಲ್ಲಿ ಹೇಳಿದ್ದು ಕಂಡುಬರ್ತದೆ. ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ, ಶ್ರೀಮದ್ ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯೋತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ, ಹೇ ಸಂಜಯ, ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಸೇರಿದ ಯುದ್ಧದ ಇಚ್ಛೆಯುಳ್ಳ ನನ್ನವರು ಹಾಗೂ ಪಾಂಡವರ ಪುತ್ರರು ಏನು ಮಾಡಿದರು ಅಂತ ಪ್ರಾರಂಭ ಆಗ್ತದೆ. ಅಂದರೆ ಧೃತರಾಷ್ಟ್ರನಿಗೆ ಕಣ್ಣಿಲ್ಲದೆ ಇದ್ರೂ ದಿವ್ಯ ದೃಷ್ಟಿ ಉಳ್ಳಂತಹ ಸಂಜಯನ ಮೂಲಕ ವೃತ್ತಾಂತವನ್ನು ತಿಳಿದುಕೊಳ್ತಾ ಇದ್ದಾನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂದರೆ ಇಲ್ಲಿ ಕ್ಷೇತ್ರೇ ಅಂತ ಬೇರೆ ಮಾಡಿದರೆ ಧರ್ಮಕುರು ಅಂತ ಉಳಿತದೆ. ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿನೂ ನಾವು ಧರ್ಮವನ್ನು ಆಚರಣೆ ಮಾಡಬೇಕು ಅನ್ನೋದು ತಾತ್ಪರ್ಯ. ಇಲ್ಲಿ ಧರ್ಮ ಅಂದರೆ ನಾವು ಮಾನವರಾಗಿ ಹುಟ್ಟಿದ ಮಾತ್ರಕ್ಕೆ ನಮಗೆ ವಿಧಿಸಿದಂತಹ ಕರ್ತವ್ಯಗಳು, ಸಮಾಜದಲ್ಲಿ, ಸಂಸಾರದಲ್ಲಿ, ರಾಷ್ಟ್ರದಲ್ಲಿ ನಮ್ಮ ಪಾಲಿನ ಕರ್ತವ್ಯಗಳನ್ನು ಮಾಡಲಿಕ್ಕೆ ಭಗವದ್ಗೀತೆಯ ಒಂದು ಪ್ರೇರಣೆ ನಮಗೆ ಸಹಾಯಕಾರಿಯಾಗುತ್ತೆ. ಆದ್ದರಿಂದ ಈ ಶ್ಲೋಕದ ಆರಂಭದಿಂದ ನಾವು ಭಗವದ್ಗೀತೆಯ ಪರ್ಯಂತ ನೋಡೋದೇನಪ್ಪ ಅಂತಂದರೆ, ಇದೊಂದು ಏನಪ್ಪ ಅಂತಂದರೆ ಸ್ವಾಧ್ಯಾಯ ಅಂತ ಹೇಳ್ತಾರೆ.
ಸ್ವಾಧ್ಯಾಯ ಅಂದರೆ ಸ್ವ ಅಧ್ಯಾಯ, ಅಂದರೆ ನಾನು ಸ್ವತಃ ಅಧ್ಯಯನ ಮಾಡುವುದು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಸ್ವ ಅಧ್ಯಾಯ ಅಂದರೆ ನನ್ನ ಸ್ವಂತದ ಆತ್ಮದ ಬಗ್ಗೆ ಅಧ್ಯಯನ ಮಾಡುವುದು. ಅದು ಬಹಳ ಸೂಕ್ತವಾಗಿದೆ. ಯಾಕೆಂದರೆ ನಾವು ಹೊರಗಡೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನಾವು ಮಲ್ಟಿ ಟ್ಯಾಲೆಂಟೆಡ್ ಆಗಿದ್ದೇವೆ, ತುಂಬ ಬುದ್ಧಿವಂತರಾಗಿದ್ದೇವೆ. ಆದರೆ ನನ್ನ ಒಳಗಡೆ ಇರುವಂತಹ ಜ್ಞಾನವನ್ನು ಪ್ರಚೋದನೆ ಮಾಡುವಂತಹ ಅಂಶಗಳನ್ನು ನಾವು ಸ್ವಲ್ಪ ಅವಗಾಹನೆಗೆ ತೆಗೆದುಕೊಳ್ಳುವ, ಅವಲೋಕಿಸಿದಾಗ, ಅಂತರ್ಮುಖಿಯಾದಾಗ ನಮಗೆ ಅನೇಕ ಮಾರ್ಮಿಕ ವಿಚಾರಗಳು ದೊರೆಯುತ್ತವೆ. ಅಂದರೆ ನಾವು ಹೊರಗಡೆ ಏನು ಪ್ರಪಂಚದಲ್ಲಿ ದೃಶ್ಯಗಳನ್ನು, ವಸ್ತುಗಳನ್ನು ನೋಡ್ತೇವೆ, ಕೇಳ್ತೇವೆ, ತಿಳ್ಕೊಳ್ತೇವೆ, ಇದೆಲ್ಲ ಬಹಳ ಕಡಿಮೆ ಉಳ್ಳಂತಹ ಒಂದು ಜ್ಞಾನ. ನಿಜವಾದ ಜ್ಞಾನ ನಮ್ಮ ಅಂತರ್ಮುಖದಲ್ಲಿ ಉದಯಿಸಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಅಂತರ್ಮುಖಿ ಸದಾಸುಖಿ. ಇದಕ್ಕಾಗಿ ನಾವು ನಮ್ಮ ಅಂತರ್ಮುಖವಾದಂತಹ ಸಾಧನೆಯನ್ನು ಮಾಡಿದಾಗ ಸ್ವ ಅಧ್ಯಾಯ ನಮಗೆ ಪ್ರಾಪ್ತಿಯಾಗುತ್ತದೆ. ಆ ಸ್ವಾಧ್ಯಾಯವನ್ನು ಸಾಧಿಸಲಿಕ್ಕೆ ಶ್ರೀಮದ್ ಭಗವದ್ಗೀತೆಯ ಅನುಸಂಧಾನ ಮಾಡುತ್ತಾ ನಾವು ಪ್ರತಿನಿತ್ಯ ಯೋಗಶಾಸ್ತ್ರದಲ್ಲಿ ಹೇಳಿದಂತಹ ಅಷ್ಟಾಂಗ ಯೋಗದಲ್ಲಿ ನಾವು ನೋಡಿದ್ದೇವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ 8 ಮೆಟ್ಟಲುಗಳನ್ನು ನಾವು ಪಡೆಯಲಿಕ್ಕೆ ಬೇಕಾದಂತಹ ಸಾಧನೆಗಳನ್ನು ಯೋಗ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಲ್ಲಿ ಯಮನಿಯಮ ಆಸನಗಳನ್ನು ನಾವು ಸುಲಭವಾಗಿ ತಿಳ್ಕೊಳ್ಬೋದು. ಪ್ರಾಣಾಯಾಮಗಳನ್ನು, ಉಸಿರಾಟಗಳ ನಿಯಮಿತವಾದಂತಹ ಚಲನೆಯನ್ನು ಮಾಡಿ ಅರಿತುಕೊಳ್ಳಬಹುದು. ಅದಕ್ಕೆಲ್ಲ ಮಾರ್ಗದರ್ಶನ ಬೇಕು. ಇವತ್ತು ನಾವು ನೋಡ್ತಾ ಇರೋದು ಧಾರಣ ಮತ್ತು ಧ್ಯಾನ, ಸಮಾಧಿ ಕೊನೆಯದಾಗಿ. ಸಮಾಧಿ ಅಂದರೆ ಸಮಾಧಾನ. ಈ ಸಮಾಧಾನ ಚಿತ್ತವನ್ನು ಪಡೆಯಲಿಕ್ಕೆ ನಾವು ಧ್ಯಾನವನ್ನು ಅನುಸಂಧಾನ ಮಾಡುವ. ಧ್ಯಾನ ಅಂದರೆ ಏನಪ್ಪ? ನಾವು ಯಾವುದೇ ಒಂದು ಯೋಚನೆಯನ್ನು, ವಿಷಯವನ್ನು ಕುರಿತು ಮಾಡಿದಾಗ ಅದೇ ಧ್ಯಾನ ಆಗುತ್ತೆ. ಮನಸ್ಸಿಗೆ ಒಂದು ಸಮಯಕ್ಕೆ ಒಂದೇ ಯೋಚನೆಯನ್ನು ಕೊಟ್ಟರೆ ಅದರ ಕುರಿತು ಅದು ಏನು ಯೋಚನೆ ಮಾಡುತ್ತಲ್ಲ, ಅದು ತದೇಕ ಚಿತ್ತವಾಗಿ ಅತಿ ಆಳವಾದಂತಹ ಆಲೋಚನೆ ಧ್ಯಾನ ಅಂತ ಅನಿಸ್ಕೊಳ್ತದೆ. ಉದಾಹರಣೆಗೆ ನಾವು ಯಾವುದರಲ್ಲಿ ಮಗ್ನವಾಗಿದ್ದೇವಲ್ಲ ಅದೇ ಧ್ಯಾನ. ಟಿ ವಿ ನೋಡ್ತಾ ಇದ್ದಾರವರು, ಅವ್ರಿಗೆ ಯಾವಾಗಲೂ ಟಿ ವಿದೇ ಧ್ಯಾನ ಅಂತ ಹೇಳ್ತೇವೆ. ಮೊಬೈಲ್ನಲ್ಲಿದ್ದಾರೆ, ಮುಳುಗಿದಾನಪ್ಪ, ಮೊಬೈಲ್ದೇ ಧ್ಯಾನ ಅಂತ ಹೇಳ್ತೇವೆ. ಸೊ ಹೀಗೆ ಯಾವ್ಯಾವುದರಲ್ಲಿ ನಮ್ಮ ಚಿತ್ತವನ್ನು ನಾವು ಏಕಾಗ್ರಗೊಳಿಸ್ತೇವಲ್ಲ ಅದಕ್ಕೆ ಧ್ಯಾನ ಅಂತ ಸಾಮಾನ್ಯವಾಗಿ ತಿಳ್ಕೊಳ್ಳೋದು. ಇವತ್ತು ನಾವು ಅಂತರ್ಮುಖವಾದಂತಹ ಧ್ಯಾನವನ್ನು ಅಭ್ಯಾಸ ಮಾಡುವ. ಅದಕ್ಕಾಗಿ ನಾವು ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಸಾಕಷ್ಟು ನೇರವಾಗಿ ಕುಳಿತುಕೊಂಡು ಉತ್ತಮವಾದಂತಹ ಆಸನದಲ್ಲಿ ಕುಳಿತುಕೊಂಡು ಮೊದಲು ಪ್ರಾಣಾಯಾಮಗಳಿಂದ ಪ್ರಾಣಗಳನ್ನು ಪರಿಶುದ್ಧ ಮಾಡಬೇಕು ಅಂತ ಹೇಳಿದ್ದಾರೆ. ಅದಾದ ಮೇಲೆ ನಾವು ಅಸಧ್ಯಾನಂ ಅಂತ ಹೇಳ್ತಾರೆ. ಆ ಧ್ಯಾನವು ಪರಮಾತ್ಮನ ಕುರಿತಾಗಿರ್ತದೆ. ಪರಮಾತ್ಮನು ಎಲ್ಲ ಕಡೆಗೂ ವ್ಯಾಪಿಸಿರುವಂತಹ ತತ್ವ. ನನ್ನ ಆತ್ಮ ಅಂತರ್ಯಾಮಿಯಾದಂತಹ ಪರಮಾತ್ಮ ಕೂಡ ನಮಗೆ ಗೋಚರ ಆಗಲಿಕ್ಕೆ, ಅನುಭವ ಆಗಲಿಕ್ಕೆ ಸಾಧ್ಯ ಇದೆ. ಅದನ್ನು ಪಡೆಯಲಿಕ್ಕೆ ಇವತ್ತಿಂದ ನಾವು ಪ್ರತಿನಿತ್ಯ ಧ್ಯಾನವನ್ನು ಅಭ್ಯಾಸ ಮಾಡುವ. ಇದನ್ನು ಪ್ರಾಯೋಗಿಕವಾಗಿ ನೋಡಬೇಕಾದ್ರೆ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ನೇರವಾಗಿ ಕೂತ್ಕೊಂಡಿರಿ, ಶರೀರ ಹಗುರವಾಗಿರಲಿ, ಮನಸ್ಸು ಶಾಂತವಾಗಿರಲಿ. ಹೊರಗಡೆ ಯಾವ ಶಬ್ದ ಕೇಳಿದರೂ ಪರವಾಗಿಲ್ಲ, ಮನಸ್ಸಿನಲ್ಲಿ ಯಾವ ಯೋಚನೆ ಬಂದರೂ ಪರವಾಗಿಲ್ಲ. ಯಾವುದಕ್ಕೂ ಪ್ರತಿಕ್ರಿಯೆ ತೋರಿಸದೆ ಶಾಂತಚಿತ್ತರಾಗಿರಬೇಕು. Just be with yourself in your silence. ಒಳ ಹೊರಗಿನ ಯಾವುದಕ್ಕೂ ಪ್ರತಿಕ್ರಿಯೆ ನೀಡದೇ ಆರಾಮಾಗಿ ಕುಳಿತುಕೊಳ್ಳದೆ ಧ್ಯಾನ.
ಇದಕ್ಕಾಗಿ ನಾವು ಏನೂ ಮಾಡಬೇಕಾಗಿಲ್ಲ. ಅಂದರೆ ಬುದ್ಧ್ಯಾಪೂರ್ವಕವಾಗಿ ಮಾಡುವ ಕೆಲಸ ಏನೂ ಇಲ್ಲ. ಕೇವಲ ಮೌನ ಧಾರಣೆ, ಧ್ಯಾನ. ಇದನ್ನು ಹಲವು ನಿಮಿಷಗಳು, ಪ್ರಾರಂಭದಲ್ಲಿ 5 ನಿಮಿಷ, 10 ನಿಮಿಷ, 15 ನಿಮಿಷಗಳವರೆಗೂ ಮಾಡಿ ಕ್ರಮೇಣವಾಗಿ ಅದನ್ನು ಹೆಚ್ಚಿಗೆ ಮಾಡಿಕೊಳ್ಳಬಹುದು. ಇದು ಹೇಗೆ ಸಿದ್ಧಿ ಆಗುತ್ತೆ ಅಂತಂದರೆ, ಪ್ರತಿನಿತ್ಯ ನಿಯಮಿತವಾಗಿ ನಾವು ಪರಿಪಾಲಿಸುವುದರಿಂದ, ಪ್ರಾಕ್ಟೀಸ್ ಅಭ್ಯಾಸ ಬಲದಿಂದ ಇದು ಸಿದ್ಧಿ ಆಗುತ್ತದೆ. ಇದನ್ನು ಅಭ್ಯಾಸ ಪ್ರಾರಂಭ ಮಾಡುವ ದಿನಾಲು ಕೆಲವು ಸಮಯ ಒಂದೇ ಜಾಗದಲ್ಲಿ, ಒಂದೇ ದಿಕ್ಕಿನಲ್ಲಿ, ಒಂದೇ ಸಮಯಕ್ಕೆ ಅಭ್ಯಾಸವನ್ನು ಮಾಡಿದಾಗ ನಮಗೆ ಉನ್ನತವಾದಂತಹ ಸ್ಥಿತಿ ಪ್ರಾಪ್ತಿಯಾಗುತ್ತದೆ. ಇದು ನಮ್ಮ ಅನುಭವ. ತಮಗೂ ಎಲ್ಲರಿಗೂ ಇದು ದೊರಕಲಿ ಅಂತ ಹಾರೈಸಿ, ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ಧ್ಯಾನದ ವಿವರಣೆಯನ್ನು ನೋಡುವ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ.